ಸ್ವಾತಂತ್ರ್ಯೋತ್ಸವದಂದು ವಂದೇ ಮಾತರಂ ಹಾಡಿಗೆ ಸೋನಿಯಾ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎನ್ನಲಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಲಬುರಗಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ನಗರದ ಅನ್ನಪೂರ್ಣ ಕ್ರಾಸ್ನಿಂದ ಕಾಂಗ್ರೆಸ್ ಕಚೇರಿಯತ್ತ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಹಿರಿಯ ನಾಯಕರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ಪ್ರತಿಭಟನಾಕಾರರನ್ನ ಪೊಲೀಸರು ಮಾರ್ಗ ಮಧ್ಯೆ ತಡೆದಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಕೆಲ ಕಾಲ ತಳ್ಳಾಟ ನೂಕಾಟವೇ ನಡೆಯಿತು. ಇನ್ನು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ವೇಳೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. गोली देखो, गोली न मिला. ಏನು ನಮ್ಮ ದೇಶದಲ್ಲಿ ನಿನ್ನೆ ದಿವಸ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏನೊಂದು ದೆಹಲಿಯಲ್ಲಿ ಮೇನ್ ಹೆಡ್ ಕ್ವಾರ್ಟರ್ಸ್ ಕಾಂಗ್ರೆಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಒಂದು ಧ್ವಜಾರೋಹಣ ಮಾಡ್ತಾರೆ. ಆ ಸಮಯದಲ್ಲಿ ಏನೊಂದು ನಮ್ಮ ರಾಷ್ಟ್ರಗೀತೆಯಾದ ಒಂದು ವಂದೇ ಮಾತರಂ ಹಚ್ಚಲಾಗಿದೆ. ಆ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಆ ವಂದೇ ಮಾತರಂ ನಿಲ್ಲಿಸಿ ಇದನ್ನು ಪೂರಾ ಹಾಡೋದು ಬೇಡ, ಬಂದ್ ಮಾಡಿ ಅಂತ ಒಂದು ಹೇಳ್ತಾರೆ. ಅದಕ್ಕೆ ಅಪಮಾನವನ್ನು ಮಾಡ್ತಾರೆ. ಇದು ಖಂಡನೀಯ. ಇದನ್ನು ಖಂಡಿಸಿ ನಾವು ನಮ್ಮ ಕಲಬುರಗಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ಕಡೆಯಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದವರು ಏನೊಂದು ವಂದೇ ಮಾತರಂಗೆ ಒಂದು ಅಪಮಾನ ಮಾಡ್ತಿದ್ದಾರೆ. ಇದು ಒಂದು ಸ್ವಲ್ಪ ಅವರ ವೋಟರ್ಸ್ಗಳಿಗೆ ಮನವೊಲಿಸೋದಕ್ಕಾಗಿ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಕಂಡು ಬರುತ್ತೆ. ಏನಪ್ಪಾ ಅಂದ್ರೆ ವಂದೇ ಮಾತರಂ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮೊದಲಿಂದನೂ ಈ ವಂದೇ ಮಾತರಂ ಹಾಡನ್ನು ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹಾಡ್ತಿದ್ರು. ಸೊ ಇದಕ್ಕೆ ನಮ್ಮ ದೇಶಕ್ಕಿಂತ ಜಾಸ್ತಿ ಹಿನ್ನೆಲೆ ಉಳ್ಳ ಒಂದು ಇತಿಹಾಸ ಇದೆ ವಂದೇ ಮಾತರಂಗೆ. ಆದ ಕಾರಣ ವಂದೇ ಮಾತರಂ ಹಾಡಿಗೆ ಯಾರ್ಯಾರು ಅಪಮಾನ ಮಾಡ್ತಾರೆ, ಅದನ್ನು ಯಾರು ಅಗೌರವವಾಗಿ ಮಾಡ್ತಾರೆ, ಇದು ಖಂಡನೀಯ. ಭಾರತ್ ಮಾತಾ ಕಿ ಜೈ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣದ ಪ್ರಯುಕ್ತ ಡೆಲ್ಲಿಯಲ್ಲಿ ನಮ್ಮ ಭಾರತ ದೇಶದ ನಾಯಕರು ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಹಿರಿಯ ನಾಯಕರು, ನಮಗೂ ಅವ್ರ ಬಗ್ಗೆ ಭಾಳ ಅಭಿಮಾನ ಇದೆ. ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ. ಆದರೆ ನಮ್ಮ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ನಿನ್ನೆನ ದಿವಸ ತಾವೆಲ್ಲರೂ ಮಾಧ್ಯಮದ ಮುಖಾಂತರನೇ ನಮಗೂ ತಿಳಿದಿದೆ, ತಾವೆಲ್ಲರೂ ನೋಡಿದ್ದೀರಿ. ಈ ಒಂದು ವಂದೇ ಮಾತರಂ ನಮ್ಮ ದೇಶದ ಒಂದು ಅಭಿಮಾನ. ಆ ಒಂದು ಅಭಿಮಾನಕ್ಕೆ ಯಾವ ರೀತಿ ಧಕ್ಕೆ ತರ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕರು, ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಗುರುತಿದೆ. ನಾವು ಇವತ್ತು ಎಲ್ಲ ಯುವಕರು ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ನಮ್ಮ ಬಾಬು ಜಗಜೀವನ್ ರಾಮ್ ಜಿ ಅವರ ಸ್ಮಾರಕದಿಂದ ಕಾಂಗ್ರೆಸ್ ಪಕ್ಷ ಮುತ್ತಿಗೆ ಹಾಕೋ ಸಲುವಾಗಿ ಮುಂದಾಗಿದ್ವಿ. ಆದರೆ ದುರದೃಷ್ಟ ನಮ್ದು ಅಥವಾ ಒಳ್ಳೆ ಗುರುತಿಲ್ಲ, ಡಿಪಾರ್ಟ್ಮೆಂಟ್ದವರು ಅಲ್ಲಿಂದಲೇ ನಮಗೆ ಒತ್ತಡದಿಂದ ಗಾಡಿಯಲ್ಲಿ ಕುಂದಿರಿಸುವಂತ ಕೆಲಸ ಮಾಡಿದ್ರು. ಆದರೆ ನಾವು ಅದಕ್ಕೆ ಬಹಳ ಖಂಡಿಸ್ತೀವಿ. ಯಾಕಂದ್ರೆ ನಾವು ಈ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೇನೋ ಸಿಕ್ಕಿಲ್ಲೋ ಗುರುತಿಲ್ಲ, ಆದರೆ ಈ ತರ ವಂದೇ ಮಾತರಂ ಅಂತೂ ಒಂದೇನು ನಾವು ಎಷ್ಟು ಅಭಿಮಾನದಿಂದ ನೋಡ್ತೀವಿ. ಸ್ವಾತಂತ್ರ್ಯ ಸಲಕ್ಕೆ ಹೋರಾಡದಂತವ್ರ ಅಭಿಮಾನದ ಮೇಲೆ ಕಟ್ಟಿದಂತ ಹಾಡಕ್ಕೆ ಇವರು ಇಷ್ಟು ಅಪಮಾನ ಮಾಡ್ತಾರೆ, ಅಲ್ಲೇ ಅರ್ಧಕ್ಕೆ ನಿಂದಿಸ್ತಾರೆ ಅಂತಂದ್ರೆ ಅದಕ್ಕೆ ನಾವು ಧಿಕ್ಕರಿಸ್ತೀವಿ. ನಮ್ಮ ಎಲ್ಲಾ ಈ ಭಾರತ ದೇಶದಲ್ಲಿ ಇರುವ ಎಲ್ಲಾ ಯುವಕರು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನಾವು ಎತ್ತಿದ್ದೀವಿ. ಬರೋ ದಿನಗಳಲ್ಲಿ ಇದಕ್ಕೆ ಕ್ಷಮೆ ಆಚರಿಸಲಿಲ್ಲ ಅಂತಂದ್ರೆ ಇನ್ನೂ ಬೃಹತ್ ಪ್ರತಿಭಟನೆಗಳು ಆಗ್ತವೆ. ನಾವು ಕಲಬುರಗಿಯಲ್ಲಿ ಇವತ್ತೇನು ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆ ಮಾಡಿದ್ದೀವಿ, ಅವರು ಕ್ಷಮೆ ಆಚರಿಸಬೇಕು. ನಮ್ಮ ಭಾರತ ದೇಶದ ಅಭಿಮಾನ ಉಳಿಸ್ಕೊಳ್ಳೋ ಸಲುವಾಗಿ ಅವರು ಮುಂದಾಗಬೇಕು. ಇಲ್ಲ ಅಂತಂದ್ರೆ ನಾವು ಮತ್ತೆ ಕಾಂಗ್ರೆಸ್ ಪಕ್ಷದ ಎದುರುಗಡೆ ಹೋರಾಟ ಮಾಡಿ ಕಚೇರಿಯನ್ನ ಮುತ್ತಿಗೆ ಹಾಕುವಂತ
ಕೆಲಸ ನಾವು ಯುವಕರು ಮಾಡ್ತೀವಿ. ಯಾಕಂದ್ರೆ ನಮ್ಮ ಭಾರತ ದೇಶದ ಅಭಿಮಾನೇ ನಮ್ಮ ಸ್ವಾಭಿಮಾನ. ಅದಕ್ಕೆ ಧಕ್ಕಿ ಬರ್ತದೆ ಅಂತಂದ್ರೆ ನಾವು ಯುವಕರು ಯಾವುದೇ ರೀತಿಯಿಂದ ಹಿಂದೆ ಸರಿಯಲ್ಲ. ಆದ್ರೆ ನಮ್ಮ ಜಿಲ್ಲೆಯ ನಾಯಕರಿದ್ದಾರೆ ಅಂತಂದ್ರೆ ನಾವು ಅದಕ್ಕೆ ಅಭಿಮಾನಿಸ್ತೀವಿ. ದಯವಿಟ್ಟು ಇದಕ್ಕೆ ನಾವು ಯಾವಾಗ್ಲೂ ಖಂಡಿಸ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧಿಸ್ತೀವಿ. ನನ್ನ ಹೆಸರು ವೀರೇಂದ್ರ ಪಾಟೀಲ್ ರೈಕೋಡ್, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ.